ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಸ್ಯ ಪ್ರಪಂಚ, ಮನೆ ಅಂಗಳದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ. ಕೇಳಿ, ಆನಂದಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿ ಸಸ್ಯ ಪ್ರಪಂಚ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಸಸ್ಯ ಪ್ರಪಂಚ, ಮನೆಯಂಗಳದಲ್ಲಿ ಬೆಳೆಯುವ ಔಷಧೀಯ ಸಸ್ಯಗಳ ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಮತ್ತೊಂದು ವಿಶಿಷ್ಟ ಸಸ್ಯವನ್ನ ಪರಿಚಯ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಅದು ಜೇಕಿನ ಗಡ್ಡೆ. ಈ ಜೇಕಿನ ಗಡ್ಡೆಯ ಮಹತ್ವ ಏನು, ಅದರ ವೈಶಿಷ್ಟ್ಯತೆ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆ ನಿಮಗೆ ತಿಳಿಸುತ್ತೆ. ಕೇಳುಗರೆ, ನೋಡುವುದರಿಂದ ಮಾತ್ರ ಮಾಹಿತಿ ಸಿಗುವುದಲ್ಲ, ಕೇಳುವುದರಿಂದಲೂ ಮಾಹಿತಿ ಸಿಗುತ್ತದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ. ಜಗತ್ತಿನಾದ್ಯಂತ ಔಷಧೀಯ ಸಸ್ಯಗಳು ಕೇವಲ ಆಹಾರವಾಗಿ ಅಲ್ಲದೆ ಹಲವಾರು ಸಸ್ಯಗಳು ಔಷಧೀಯ ಸಂಜೀವಿನಿಯಾಗಿಯೂ ಕೂಡ ಗುರುತಿಸಿಕೊಂಡಿರ್ತಕ್ಕಂಥದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಭಾರತೀಯ ಸಂಸ್ಕೃತಿಯಲ್ಲಿ ಔಷಧೀಯ ಸಸ್ಯಗಳು, ವಿಶೇಷವಾಗಿ ಮನೆಮದ್ದುಗಳು ತಮ್ಮದೇ ಆದಂತಹ ಪಾತ್ರವಹಿಸ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇದಿಷ್ಟೇ ಅಲ್ಲದೆ ಪ್ರತಿ ಮನೆಯಲ್ಲಿಯೂ ಕೂಡ ಸಣ್ಣ ಪುಟ್ಟ ಔಷಧೀಯ ಸಸ್ಯಗಳು ಬೆಳೆಯಲ್ಪಡುತ್ತವೆ. ಅವು ಸಾಧಾರಣ ಕಾಯಿಲೆಗಳಿಗೆ ಔಷಧಿಯನ್ನ ನೀಡುವುದರ ಮೂಲಕ ತನ್ನದೇ ಆದ ಪಾತ್ರ ನಿರ್ವಹಿಸ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇದೇ ಪ್ರಕಾರವಾಗಿ ಗಮನಿಸಿದಾಗ ಜೇಕಿನ ಗಡ್ಡೆ ಅಂತಕ್ಕಂತಹ ಸಸ್ಯವನ್ನು ಕಡೆಗಣಿಸಿರುವುದು ನಿಜಕ್ಕೂ ಕೂಡ ವಿಷಾದವೇ ಸರಿ. ಇದನ್ನು ಆಯುರ್ವೇದಿಕ ಪದ್ಧತಿಯಲ್ಲಿ ಪ್ರಮುಖವಾಗಿ ತುಂಗೆ, ಮಷ್ಟ, ಇನ್ನಿತರ ಹಲವು ಹೆಸರುಗಳಿಂದ ಇದನ್ನು ಗುರುತಿಸಲಾಗುತ್ತದೆ. ಇನ್ನು ಸಾಮಾನ್ಯ ಜನರಿಗೆ ಇದು ಹುಲ್ಲಿನ ರೀತಿಯಲ್ಲಿ ಕಂಡರೂ ಕೂಡ ವೈಜ್ಞಾನಿಕವಾಗಿ ಆಯುರ್ವೇದಿಕ ಪದ್ಧತಿಯಲ್ಲಿ ಹಾಗೂ ವೈದ್ಯಕೀಯ ಶಾಸ್ತ್ರದಲ್ಲಿ ಇದರ ಮಹತ್ವ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಸಾಮಾನ್ಯ ಜನರು ಇದನ್ನ ಹುಲ್ಲು ಎಂದು ಭಾವಿಸಿ ಕಿತ್ತು ಒಗೆಯುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಇಂತಹ ಔಷಧಿಗಳು, ಇಂತಹ ಸಸ್ಯಗಳು ಮರೆಯಾಗುತ್ತಿರುವುದು, ಹಾಗೆ ಇದನ್ನ ಕಡೆಗಣಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರ. ಇನ್ನು ಇದರ ಇತಿಹಾಸವನ್ನ ಗಮನಿಸಿದಾಗ ಪ್ರಮುಖವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಇದರ ಬಳಕೆಯು 2000ಕ್ಕೂ ಹಳೆಯ ವರ್ಷದ ಒಂದು ನಂಟನ್ನು ಹೊಂದಿದೆ. ಇತಿಹಾಸ 2000 ವರ್ಷದ ಹಳೆಯ ಒಂದು ಸಸ್ಯವಾಗಿಯೂ ಕೂಡ ಗುರುತಿಸುತ್ತೇವೆ. ಇನ್ನು ಪ್ರಮುಖವಾಗಿ ಸುಶ್ರುತ ಮತ್ತು ಚರಕ ಅಂತಕ್ಕಂತಹ ಪ್ರಾಚೀನ ಗ್ರಂಥಗಳಲ್ಲಿ ಇದರ ಬಗ್ಗೆ ಜ್ವರಹರ ಅಥವಾ ಗ್ಯಾಸ್ ನಿವಾರಕ ಅನ್ನುವಂತಹ ಉಲ್ಲೇಖಗಳು ಇರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಇಲ್ಲಿ ಗುರುತಿಸುತ್ತೇವೆ. ಅಂದರೆ ಜ್ವರವನ್ನ ನಿವಾರಣೆ ಮಾಡ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಹೋಗಲಾಡಿಸ್ತಕ್ಕಂಥದ್ದು ಇದರ ಪ್ರಮುಖ ಔಷಧೀಯ ಗುಣ ಅಂತಾನೆ ಹೇಳ್ಬೋದು. ಇನ್ನು ಕೇರಳದಲ್ಲಿ ಇದನ್ನು ಅಷ್ಟವೈದ್ಯ ಪದ್ಧತಿಯಲ್ಲಿ ಪ್ರಮುಖವಾಗಿ ರಾತ್ರಿ ಶೀತ ಹಾಗೂ ಮುಟ್ಟಿನ ನೋವನ್ನ ನಿವಾರಣೆ ಮಾಡೋದಕ್ಕೂ ಕೂಡ ಪ್ರಮುಖವಾಗಿ ಬಳಸ್ತಾ ಇದ್ರು. ಅಂದರೆ ರಾತ್ರಿ ಶೀತ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಕೆಲವರಿಗೆ ಇರತಕ್ಕಂಥದ್ದನ್ನು ಗಮನಿಸ್ತೇವೆ. ಹಾಗೆ ಮುಟ್ಟಿನ ನೋವು ಹೆಣ್ಣು ಮಕ್ಕಳಿಗೆ ಸರ್ವೇ ಸಾಮಾನ್ಯವಾಗಿ ಋತುಮತಿ ಆದಾಗ ಆಗ್ತಕ್ಕಂತಹ ಸಮಸ್ಯೆ. ಈ ಸಮಸ್ಯೆಯಿಂದ ಸಾಕಷ್ಟು ಜನ ತಮ್ಮದೇ ಆದಂತಹ ನೋವನ್ನು
ಅನುಭವಿಸ್ತಕ್ಕಂಥದ್ದು. ಇದು ನಿಜಕ್ಕೂ ಕೂಡ ಒಂದು ಪ್ರಕೃತಿ ಸಹಜ ಗುಣವಾದರೂ ಕೂಡ ಎಷ್ಟೋ ಜನ ಇದರಿಂದ ನೋವನ್ನು ತಾಳಲಾರದೆ ಸಾಕಷ್ಟು ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಅಲ್ಲೂ ಕೂಡ ಈ ಜೀಕಿನ ಗಡ್ಡೆ ಅಂತಕ್ಕಂಥದ್ದು ಬಳಕೆಯಲ್ಲಿದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಇದಿಷ್ಟೇ ಅಲ್ಲದೆ ಪ್ರಾಚೀನ ಕಾಲದಲ್ಲಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ನೋವು ಊತಗಳು ಉಂಟಾದರೆ ಇದರ ರಸವನ್ನು ಬಳಸುವುದರ ಮೂಲಕ ನಿವಾರಣೆ ಮಾಡ್ತಾ ಇದ್ದುದನ್ನು ಕೂಡ ಪ್ರಮುಖವಾಗಿ ಇಲ್ಲಿ ಉಲ್ಲೇಖಿಸಬಹುದು. ಇನ್ನು ಪ್ರಮುಖವಾಗಿ ಕರ್ನಾಟಕದಂತಹ ಭಾಗಗಳಲ್ಲಿ ಹಿರಿಯರು ಪ್ರಮುಖವಾಗಿ ಹೊಟ್ಟೆ ನೋವು, ಜೀರ್ಣಕ್ರಿಯೆಯಂತಹ ಸಮಸ್ಯೆಗಳನ್ನ ಹೋಗಲಾಡಿಸೋದಕ್ಕೆ ತಕ್ಷಣದ ಪರಿಹಾರವನ್ನಾಗಿ ಇದನ್ನು ಬಳಸ್ತಾ ಬಂದಿರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಜೇಕಿನ ಗಡ್ಡೆ ಅಂತಕ್ಕಂಥದ್ದು ಸೈಪರೇಸಿಯೈ ಅನ್ನುವಂತಹ ಕುಟುಂಬ ವರ್ಗದಿಂದ ಹುಟ್ಟಿದ ಒಂದು ಸಸ್ಯವಾಗಿದೆ. ಇನ್ನು ಇದರಲ್ಲಿ ಹಲವು ಪ್ರಭೇದಗಳನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇಷ್ಟೇ ಅಲ್ಲದೆ ಇದು ಉಷ್ಣವಲಯದ ಪ್ರದೇಶಗಳಲ್ಲಿ ಅತಿ ವೇಗವಾಗಿ ಬೆಳೆಯಬಲ್ಲದು. ಆಯುರ್ವೇದದ ದೃಷ್ಟಿಕೋನದಿಂದ ಇದನ್ನು 3 ವಿಧಗಳಾಗಿ ಗುರುತಿಸಲಾಗುತ್ತದೆ. ಮೊದಲನೇದು ನಾಗರಮುಸ್ತ ಅಂತಕ್ಕಂಥದ್ದು. ಇದು ಗೆಡ್ಡೆಯಲ್ಲಿ ಗಾತ್ರದಲ್ಲಿ ದೊಡ್ಡದಾಗಿದ್ದು ಇದು ಹೆಚ್ಚು ಸುಗಂಧವನ್ನು ಬೀರುತ್ತದೆ. ಇನ್ನು ಎರಡನೇದಾಗಿ ಭದ್ರಮುಸ್ತ ಅಂತಕ್ಕಂಥದ್ದು. ಇದು ಸಾಮಾನ್ಯವಾಗಿ ತೋಟಗಳಲ್ಲಿ ಹಾಗೂ ಕೆಲವು ಗದ್ದೆಗಳಲ್ಲಿ ಬದುಗಳಲ್ಲಿ ಕಂಡುಬರುತ್ತದೆ. ಇನ್ನು ಇದು ಔಷಧೀಯ ಗುಣಗಳಲ್ಲಿ ಅತ್ಯಂತ ಪ್ರಬಲವಾದ ಶಕ್ತಿಯನ್ನು ಹೊಂದಿರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಮೂರನೇದು ಕೈವಸ್ತ ಮುಸ್ತ ಅಂತಕ್ಕಂಥದ್ದು. ಇದು ನದಿಯ ಬದಿಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ಇನ್ನು ಪ್ರಮುಖವಾಗಿ ಇದು ಹುಲ್ಲಿನ ಜಾತಿಗೆ ಸೇರಿದ್ದರೂ ಕೂಡ ಇದರ ಒಂದಿಷ್ಟು ಔಷಧೀಯ ಗುಣಗಳಿಂದ ಹಾಗೂ ಇದರ ಕಾಂಡಗಳು ಟ್ರಯಾಂಗ್ಯುಲರ್ ಆಕಾರದಲ್ಲಿ ತ್ರಿಕೋನ ಆಕಾರವನ್ನು ಹೊಂದಿರುತ್ತದೆ. ಇದಿಷ್ಟೇ ಅಲ್ಲದೆ ಇದರ ಗೆಡ್ಡೆಗಳು ಗಟ್ಟಿಯಾಗಿರುವುದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಇದರ ಎಲೆಗಳು ಉದ್ದವಾಗಿದ್ದು ಮಧ್ಯಭಾಗದಲ್ಲಿ ದಪ್ಪವಾದ ಕಾಂಡವನ್ನು ಹೊಂದಿರುತ್ತದೆ. ಇನ್ನು ಪ್ರಮುಖವಾಗಿ ಸಸ್ಯದ ಮೇಲ್ಭಾಗದಲ್ಲಿ ಗುಚ್ಛದ ರೀತಿಯ ಒಂದು ರೀತಿ ಹೂಗಳನ್ನು ಹೊಂದಿದ್ದು ಇದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಹೂ ಮತ್ತು ಕಾಯಿಯನ್ನು ಬಿಡುತ್ತದೆ. ಇನ್ನು ಪ್ರಮುಖವಾಗಿ ಭೂಮಿಯ ಕೆಳಭಾಗದಲ್ಲಿ ಬೆಳೆಯುವ ಇದರ ಗಡ್ಡೆಗಳು ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಇದು ಪ್ರಮುಖವಾಗಿ ಬೆಳೆಯುವ ಸಂದರ್ಭದಲ್ಲಿ ಬಿಳಿಯ ಬಣ್ಣ ಇರುವುದನ್ನು ಗಮನಿಸುತ್ತೇವೆ. ಬೆಳೆದಂತೆ ಕಂದು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗುವುದು ಹಾಗೂ ಗಟ್ಟಿಗೊಳ್ಳುವುದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಈ ಗಡ್ಡೆಯ ಮೇಲೆ ವಿಶಿಷ್ಟವಾದ ರೋಮಗಳನ್ನು ಹೊಂದಿದ್ದು ಗಡ್ಡೆಗಳಿಂದ ಆ ರೋಮಗಳನ್ನು ಬೇರ್ಪಡಿಸಿದಾಗ ಸುಗಂಧ ಪರಿಮಳ ಬೀರುತ್ತದೆ. ಇನ್ನು ಇದರ ರೈಸೋನ್ಗಳು ಪ್ರಮುಖವಾಗಿ ಭೂಮಿಯ ಒಳಭಾಗದಲ್ಲಿ ಹಬ್ಬಿರುವುದರಿಂದ ಇದು ಸಸ್ಯವು ಹೆಚ್ಚು ಕಾಲ ಬದುಕಲು ಸಹಾಯ ಮಾಡುತ್ತದೆ. ಇನ್ನು ಇದಕ್ಕೆ ಔಷಧೀಯ ಕಾರಣ ಏನು ಅಂತ ನೋಡೋದಾದರೆ ಸಂಶೋಧನೆಗಳ ಪ್ರಕಾರ ತೈಲಗಳು ಹಾಗೂ ಮತ್ತಿತರ ರಾಸಾಯನಿಕ ಅಂಶಗಳು ಹೆಚ್ಚಾಗಿರುವುದರಿಂದ ಇದನ್ನು ಔಷಧೀಯ ಸಸ್ಯವಾಗಿಯೂ ಕೂಡ ಪ್ರಮುಖವಾಗಿ ಬಳಸುತ್ತೇವೆ. ಇದರ ಔಷಧೀಯ ಗುಣಗಳನ್ನು ಗಮನಿಸಿದಾಗ ನೋವು ನಿವಾರಕ, ಸ್ನಾಯುಗಳ ಸೆಳೆತವನ್ನು ನಿವಾರಣೆ ಮಾಡತಕ್ಕಂಥದ್ದು, ಇನ್ನು ಉರಿಯೂತ ನಿವಾರಕ ಹಾಗೂ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ. ಇದಿಷ್ಟೇ ಅಲ್ಲದೆ ಯಕೃತ್ತಿನ ರಕ್ಷಣೆ, ಆಂಟಿಬಯೋಟಿಕ್ ಅಂಶಗಳ ಸುಧಾರಣೆ ಹಾಗೂ ಜೀರ್ಣಕ್ರಿಯೆಗೆ ಸಹಾಯಕ. ಇನ್ನು ದೇಹಕ್ಕೆ ತಕ್ಷಣದ ಪರಿಹಾರವಾಗಿಯೂ ಕೂಡ ಇದನ್ನು ಬಳಸಬಹುದು. ಇದರ ಎಲ್ಲ ರಾಸಾಯನಿಕ ಅಂಶಗಳು ಒಟ್ಟುಗೂಡಿ ಕಾರ್ಯನಿರ್ವಹಿಸುವುದರಿಂದ ದೇಹದಲ್ಲಿ ಯಾವುದೇ ಅಂಗಾಂಗಗಳ ಸಮಸ್ಯೆಗಳುಂಟಾದರೂ ಇವುಗಳನ್ನು ಬಳಸಬಹುದು. ಕೇಳುಗರೆ, ಬಳಸುವ ಮುನ್ನ
ವೈದ್ಯರ ಸಲಹೆ ಪಡೆಯುವುದು ಬಹಳ ಮುಖ್ಯ. ಇನ್ನು ಆಯುರ್ವೇದ ಪದ್ಧತಿಯಲ್ಲಿ ಇದಕ್ಕೆ ಬಹಳ ಮಹತ್ವ ನೀಡಲಾಗಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ರಸಪಂಚಕ ಅಂತಕ್ಕಂತಹ ತತ್ವದ ಅಡಿಯಲ್ಲಿ ಇದರ ಬಗ್ಗೆ ಪ್ರಮುಖ ಉಲ್ಲೇಖಗಳನ್ನು ನೀಡಲಾಗುತ್ತದೆ. ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆ ಮತ್ತಿತರ ಸಮಸ್ಯೆಗಳಿಗೆ ತನ್ನದೇ ಆದಂತಹ ಪರಿಹಾರಗಳನ್ನು ನೀಡುವುದರ ಮೂಲಕ ಈ ಸಸ್ಯ ಬೆಳಕಿಗೆ ಬಂದಿರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಇದು ಪ್ರಮುಖವಾಗಿ ಕಹಿ, ಒಗರು ಅಂಶವನ್ನು ಒಳಗೊಂಡಿರುವುದರಿಂದ ದೇಹದಲ್ಲಿ ಇರುವ ಕಫವನ್ನು ಹೊರಹಾಕಲು ಇದು ಸಹಾಯ ಮಾಡುತ್ತದೆ. ಇನ್ನು ಇದನ್ನು ಜೀರ್ಣಿಸಿಕೊಳ್ಳಲು ಕೂಡ ಬಹಳ ಸುಲಭವಾಗಿರುವುದರಿಂದ ಇದು ಪ್ರಮುಖವಾಗಿ ದೇಹದಲ್ಲಿ ಇರುವ ಅತಿಯಾದ ತೇವಾಂಶವನ್ನು ಹೊರಹಾಕೋದಕ್ಕೂ ಕೂಡ ಸಹಾಯ ಮಾಡುತ್ತದೆ. ಇನ್ನು ಇದು ತಂಪಾದಂತಹ ವಾತಾವರಣವನ್ನ ಹೊಂದಿರುವುದರಿಂದ ಉರಿಮೂತ್ರ ಹಾಗೂ ಜ್ವರ ಮತ್ತಿತರ ಸಮಸ್ಯೆಗಳನ್ನ ಪರಿಣಾಮಕಾರಿಯಾಗಿ ಗುಣಪಡಿಸೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ಇದಿಷ್ಟೇ ಅಲ್ಲದೆ ದೇಹದಲ್ಲಿ ಏನಾದರೂ ಜೀರ್ಣವಾಗದೆ ಉಳಿದ ರಾಸಾಯನಿಕ ಅಂಶಗಳನ್ನು ಕೂಡ ಇದು ಕಡಿಮೆ ಮಾಡೋದಕ್ಕೆ ಅಥವಾ ಹೊರಹಾಕೋದಕ್ಕೆ ಸಹಾಯ ಮಾಡುತ್ತದೆ. ಇನ್ನು ಇದರ ಆರೋಗ್ಯ ಪ್ರಯೋಜನಗಳನ್ನು ಗಮನಿಸ್ತಾ ಹೋದಂತೆ ಸಾಕಷ್ಟು ವಿಷಯಗಳನ್ನು ಈಗಾಗಲೇ ನಾನು ತಿಳಿಸಿದ್ದೀನಿ. ಮತ್ತಷ್ಟು ವಿಷಯಗಳನ್ನ ತಿಳಿಸೋದಾದರೆ ಪ್ರಮುಖವಾಗಿ ಜೀರ್ಣಕ್ರಿಯೆಯ ಸಂಬಂಧಿಸಿದಂತೆ ಸಾಕಷ್ಟು ಪ್ರಯೋಜನಕಾರಿಯಾದಂತಹ ವಾತಾವರಣವನ್ನು ಸೃಷ್ಟಿಸ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಇದು ಹಸಿವನ್ನ ಹೆಚ್ಚಿಸುವುದರ ಜೊತೆಗೆ ಜೀರ್ಣಕ್ರಿಯೆಯ ಸಮಸ್ಯೆಗಳು, ವಾಯು ಹಾಗೂ ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳನ್ನು ಕೂಡ ನಿವಾರಿಸುತ್ತದೆ. ಇನ್ನು ಕರುಳಿನ ಸಮಸ್ಯೆಯನ್ನ ನಿವಾರಿಸುವುದರ ಮೂಲಕ ಅತಿಸಾರ, ಭೇದಿಯಂತಹ ಸಮಸ್ಯೆಗಳನ್ನ ಹೋಗಲಾಡಿಸುತ್ತದೆ. ಸಂಶೋಧನೆಯ ಪ್ರಕಾರ ಇದು ಸಕಾರಾತ್ಮಕವಾದ ಪರಿಣಾಮವನ್ನು ಶೇಕಡ 68ರಷ್ಟು ಕಡಿಮೆ ಮಾಡಿರುವುದು ಹಾಗೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿರುವುದು ಕೂಡ ಗಮನಾರ್ಹ ಸಂಗತಿಯಾಗಿದೆ. ಇನ್ನು ಪ್ರಮುಖವಾಗಿ ಮಹಿಳೆಯರಿಗೆ ಇದೊಂದು ವರದಾನ ಅಂತಾನೆ ಹೇಳ್ಬೋದು. ಜೇಕಿನಗಡ್ಡೆ ಅಂತಕ್ಕಂಥದ್ದು ಏನಿದೆ, ಇದು ಮಹಿಳೆಯರಿಗೆ, ಬಾಣಂತಿಯರಿಗೆ ಸ್ತನ್ಯಪಾನ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಹಾಲು ಉತ್ಪಾದನೆ ತಾಯಿಯ ಎದೆಯಲ್ಲಿ ಕಡಿಮೆ ಆಗ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಜೇಕಿನಗೆಡ್ಡೆಯ ರಸವನ್ನು ಸ್ತನ್ಯಗಳಿಗೆ ಲೇಪನ ಮಾಡುವುದರ ಮೂಲಕ ಹಾಲಿನ ಉತ್ಪಾದನೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಹಾಗೆ ಇದರ ಚೂರ್ಣವನ್ನು ಜೇನುತುಪ್ಪದೊಂದಿಗೆ ಸೇವನೆ ಮಾಡುವುದರ ಮೂಲಕ ಹಾಲು ಉತ್ಪಾದನೆ ಹೆಚ್ಚಿಸಿಕೊಳ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ ಅಂತಾನೆ ಹೇಳ್ಬೋದು. ಇನ್ನು ಇದರ ಕಷಾಯವು ಪ್ರಮುಖವಾಗಿ ಮುಟ್ಟಿನ ಸಂದರ್ಭದಲ್ಲಿ ಸಮಸ್ಯೆಯನ್ನ ಹೋಗಲಾಡಿಸೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ, ಪ್ರಮುಖವಾಗಿ ಗರ್ಭಾಶಯದ ಸ್ನಾಯುಗಳನ್ನು ಸಡಿಲಗೊಳಿಸುವುದಕ್ಕೂ ಕೂಡ ಇದು ಸಹಾಯ ಮಾಡ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಗರ್ಭಿಣಿಯರಿಗೆ ಕಾಡುವಂತಹ ವಾಂತಿಯಂತಹ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಕಲ್ಲು ಸಕ್ಕರೆ, ಶುಂಠಿ ಮತ್ತು ಜೇಕಿನಗೆಡ್ಡೆಯನ್ನ ಕಷಾಯವನ್ನಾಗಿ ಬಳಸುವುದರ ಮೂಲಕ ಇದನ್ನ ಹೋಗಲಾಡಿಸಬಹುದು. ಯಾವುದೇ ಔಷಧಿಯ ಪ್ರಯೋಗವನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ತಮ್ಮ ಕೌಟುಂಬಿಕ ವೈದ್ಯರ ಸಲಹೆ ಪಡೆಯುವುದು ಬಹಳ ಮುಖ್ಯ. ಇನ್ನು ಇದರ ಕಷಾಯವನ್ನ ಬಳಸುವುದರ ಮೂಲಕ ಜ್ವರವನ್ನ ಕಡಿಮೆ ಮಾಡುವುದು, ಉಷ್ಣಾಂಶವನ್ನ ಸಮತೋಲನಗೊಳಿಸ್ತಕ್ಕಂಥದ್ದು, ಮಲೇರಿಯಾದಂತಹ ಸೋಂಕುಗಳನ್ನ ಕಡಿಮೆ ಮಾಡುವುದು, ದೇಹದಲ್ಲಿ ಉಂಟಾಗುವ ಯಾವುದೇ ಸೋಂಕುಗಳನ್ನ ತಡೆಯುವುದು ಹಾಗೂ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದಕ್ಕೂ ಕೂಡ ಇದು ರಾಮಬಾಣವಾಗಿದೆ. ಇನ್ನು ಇದರ ಆಂಟಿಆಕ್ಸಿಡೆಂಟ್ ಗುಣದಿಂದಾಗಿ ಜ್ವರ ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಚರ್ಮದ ಸಮಸ್ಯೆಗಳು, ಕಜ್ಜಿ ಇರಬಹುದು ಅಥವಾ ತುರಿಕೆ ಇರಬಹುದು, ಇಂತಹ ಸಮಸ್ಯೆಗಳನ್ನ ಹೋಗಲಾಡಿಸೋದಕ್ಕೆ ಇದರ ರಸವನ್ನ ಲೇಪನ ಮಾಡುವುದರ ಮೂಲಕ ಇದನ್ನು ಕಡಿಮೆಗೊಳಿಸಿಕೊಳ್ಳತಕ್ಕಂತಹ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ಇನ್ನು ಜೇಕಿನಗಡ್ಡೆಯನ್ನ ಪ್ರಮುಖವಾಗಿ ಮೊಸರು ಅಥವಾ ಅರಿಶಿನದಿಂದ ಬಳಸಿಕೊಂಡು ಇದನ್ನು
ಮುಖಕ್ಕೆ ಲೇಪನ ಮಾಡುವುದರಿಂದ ಮುಖದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತದೆ. ಇನ್ನು ಇದರ ಬೆಳವಣಿಗೆಯನ್ನ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಪ್ರಮುಖವಾಗಿ ಇದಕ್ಕೆ ಯಾವುದೇ ಕಲೆ ಅನ್ನೋದು ಬೇಕಾಗಿಲ್ಲ. ಯಾಕಂದ್ರೆ ಇದು ಸ್ವಾಭಾವಿಕವಾಗಿ ಬೆಳೆಯೋದರಿಂದ ಇದು ಕುಂಡದಲ್ಲಿ ಅಥವಾ ಮನೆ ಅಂಗಳದಲ್ಲಿ ಕೂಡ ಸಾಮಾನ್ಯವಾಗಿ ಬೆಳೆಯಬಹುದು. ಜೇಡಿ ಮಿಶ್ರಿತ ಫಲವತ್ತಾದ ಮಣ್ಣು ಅಥವಾ ಯಾವುದೇ ಫಲವತ್ತಾದಂತಹ ಮಣ್ಣನ್ನ ಬಳಸಬಹುದು. ಇನ್ನು ಮಣ್ಣಿನ pH ಮಟ್ಟ 4.0 9.0 ನಡುವೆ ಇರುವ ಹಾಗೆ ನೋಡಿಕೊಳ್ಳಬೇಕು. ಇನ್ನು ಸೂರ್ಯನ ಬೆಳಕು ದಿನಕ್ಕೆ ಕನಿಷ್ಠ 6 ಗಂಟೆಗಳ ಕಾಲ ನೇರ ಬಿಸಿಲು ಬೀಳುವಂತೆ ನೋಡಿಕೊಳ್ಳಬೇಕು. ಇನ್ನು ತೇವಾಂಶವನ್ನ ಹಿಡಿದಿಟ್ಟುಕೊಳ್ತಕ್ಕಂತಹ ಮಣ್ಣನ್ನು ಬಳಸಬಹುದು. ಆದರೆ ಒಂದು ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ ಇದನ್ನ ಬೆಳೀತಕ್ಕಂಥವರು ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ. ಇನ್ನು ತಾಪಮಾನ ಸುಮಾರು 20 ಸೆಲ್ಸಿಯಸ್ನಷ್ಟು ಇರುವ ಹಾಗೆ ನೋಡಿಕೊಳ್ಳಿ. ಅದು ಹೆಚ್ಚಿದ್ದರೆ ಬಹಳ ಪೂರಕವಾದ ಅಂಶ ಅಂತಾನೆ ಹೇಳ್ಬೋದು. ಇನ್ನು ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಟ್ಟಿಯಾದ 3 ಗಡ್ಡೆಯನ್ನ ಆಯ್ಕೆ ಮಾಡಿಕೊಳ್ಳಿ. ಇದು 3 ತಿಂಗಳಲ್ಲಿ ಸುಮಾರು 140ರಷ್ಟು ಸಸ್ಯವನ್ನ ಏಕಕಾಲಕ್ಕೆ ಉತ್ಪತ್ತಿ ಮಾಡತಕ್ಕಂತಹ ಸಾಮರ್ಥ್ಯವನ್ನ ಒಳಗೊಂಡಿದೆ. ಇನ್ನು ಇದನ್ನು ಬೆಳೆಯುವಾಗ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಬಳಸಬಹುದು. ಗಿಡದಿಂದ ಗಿಡಕ್ಕೆ ಸುಮಾರು 3 ಅಡಿ ಅಂತರವಿರುವಂತೆ ನೋಡಿಕೊಳ್ಳಬೇಕು. ಇನ್ನು ಮೇಲಿನ ಮಣ್ಣು ಒಣಗಿದಾಗ ಮಾತ್ರ ನೀರನ್ನು ಹಾಕಬೇಕು. ಅಕ್ಕಿ ತೊಳೆದ ನೀರು ಅಥವಾ ಬೇಳೆ ತೊಳೆದ ನೀರನ್ನು ಬಳಸುವುದರಿಂದ ಅದಕ್ಕೆ ಬೇಕಾದ ನೈಸರ್ಗಿಕ ಅಂಶಗಳು ಹೆಚ್ಚಾಗಿ ಸಿಗುತ್ತದೆ. ಇನ್ನು ಕೃಷಿ ಭೂಮಿಗಳಲ್ಲಿ, ತೋಟಗಳಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಬೆಳೆಯುತ್ತದೆ. ಇದನ್ನು ಕಿತ್ತು ಹಾಕುವುದು ಕಷ್ಟ. ಹಾಗಾಗಿ ಆಳವಾಗಿ ಉಳುಮೆ ಮಾಡುವುದರ ಮೂಲಕ ಇದನ್ನು ಕೊಲ್ಲಲಾಗುತ್ತದೆ. ಇಷ್ಟೇ ಅಲ್ಲದೆ ಇದನ್ನ ಔಷಧಿಯಾಗಿ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. ವೈಜ್ಞಾನಿಕವಾಗಿ ಶುದ್ಧೀಕರಣ ಮಾಡುವುದರ ಮೂಲಕ ಇದನ್ನು ಬಳಸಬೇಕು. ಇನ್ನು ಇದನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಹರಿಯುವ ನೀರಿನಲ್ಲಿ ಬಿಟ್ಟು ಇದರಲ್ಲಿ ಇರತಕ್ಕಂತಹ ಮಣ್ಣು ಮತ್ತಿತರ ಅಂಶಗಳನ್ನು ತೆಗಿಬೇಕು. ನಂತರ 4 ದಿನಗಳ ಕಾಲ ಇದನ್ನು ಒಣಗಿಸಬೇಕು. ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಉರಿಯುವುದರಿಂದ ಇದರ ಸುಗಂಧ ಹೆಚ್ಚಾಗುವುದರ ಜೊತೆಗೆ ನಂಜು ನಿವಾರಕ ಅಂಶಗಳು, ನಂಜಿನ ಅಂಶಗಳು ಏನಾದರೂ ಇದ್ದರೆ ಅವುಗಳನ್ನು ಕಡಿಮೆಗೊಳಿಸುತ್ತದೆ. ಇನ್ನು ಇದನ್ನ ಮನೆಮದ್ದಿನ ರೂಪದಲ್ಲಿಯೂ ಕೂಡ ಬಳಸಲಾಗುತ್ತದೆ. ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲದೆ ಆಹಾರವಾಗಿಯೂ ಕೂಡ ಬಳಸಲಾಗುತ್ತದೆ. ತಂಬುಳಿ, ರಸಂನಂತಹ ಖಾದ್ಯಗಳನ್ನ ಇದರಿಂದ ತಯಾರು ಮಾಡುತ್ತಾರೆ. ಇನ್ನು ಇದರ ಸಂಶೋಧನೆಗಳನ್ನ ಗಮನಿಸಿದಾಗ ಪ್ರಮುಖವಾಗಿ 2020ರಲ್ಲಿ ಪ್ರಾಣಿ ಮಾದರಿ ಸಂಶೋಧನೆಯಲ್ಲಿ 45% ಉರಿ ಸಮಸ್ಯೆಯನ್ನ ಕಡಿಮೆ ಮಾಡಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಅಂದ್ರೆ ಪ್ರಾಣಿಗಳನ್ನ ಬಳಸಿಕೊಂಡು ಈ ಪ್ರಯೋಗವನ್ನ ಮಾಡಿದ್ದರು 2020ರಲ್ಲಿ. ಅದರಲ್ಲೂ ಕೂಡ ಯಶಸ್ವಿಯಾಗಿದ್ದೀವಿ. ಇದಿಷ್ಟೇ ಅಲ್ಲದೆ ಇದು ಮೆದುಳಿನ ಮೇಲೆ ಶಾಂತಗೊಳಿಸುವ ವಾತಾವರಣವನ್ನ ಹೊಂದಿದೆ ಅಂತಕ್ಕಂಥದ್ದನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಆತಂಕಕಾರಿ ಸಮಸ್ಯೆಗಳನ್ನು ಹೋಗಲಾಡಿಸುವುದು, ಹಾಗೆ ಆಲ್ಕೋಹಾಲ್ನಂತಹ ವಿಷಕಾರಿ ಅಂಶಗಳು ಯಕೃತ್ತನ್ನು ಹಾನಿ ಮಾಡ್ತಕ್ಕಂಥದ್ದನ್ನ ತಡೆಗಟ್ಟತಕ್ಕಂತಹ ಸಾಮರ್ಥ್ಯವನ್ನು ಕೂಡ ಈ ಜೇಕಿನ ಗಡ್ಡೆ ಹೊಂದಿದೆ ಅಂತಕ್ಕಂಥದ್ದು ಕೂಡ ತಿಳಿದು ಬಂದಿದೆ. ಇನ್ನು ಯಾವುದೇ ಔಷಧೀಯ ಸಸ್ಯವನ್ನ ಬಳಸಬೇಕು ಅಂದ್ರೆ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳು, ಪ್ರಮಾಣಗಳು ಬಹಳ ಮುಖ್ಯ. ಯಾವುದೇ ಈ ಪ್ರಮಾಣವನ್ನ ಗಮನಿಸಿದಾಗ ಪ್ರಮುಖವಾಗಿ 3 ಗ್ರಾಂ ಜೇಕಿನ ಗೆಡ್ಡೆ ಪುಡಿಯನ್ನು 2 ಭಾಗಗಳಾಗಿ ದಿನಕ್ಕೆ 2 ಬಾರಿ ಸೇವನೆ ಮಾಡುವುದು ಸೂಕ್ತ. ಇನ್ನು ಮಧುಮೇಹದಂತಹ ಸಮಸ್ಯೆಗಳು ಇರತಕ್ಕಂಥವರು ಏನಾದರೂ ಮಧುಮೇಹ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ರೆ ಅವರು ಇದನ್ನ ಬಳಸೋದನ್ನ ಕಡಿಮೆ ಮಾಡುವುದು ಬಹಳ ಸೂಕ್ತ. ಸಕ್ಕರೆ ಮಟ್ಟವನ್ನ ಗಮನಿಸಿಕೊಂಡು ಬಳಸಬಹುದು, ಬಹಳ ಮುಖ್ಯ. ಇನ್ನು ಗರ್ಭಿಣಿಯರು ಹಾಗೂ ಸ್ತನ್ಯಪಾನಿಗಳು ಅಂದ್ರೆ ಮಗುವಿಗೆ ಮೊಲೆ ಉಣಿಸ್ತಕ್ಕಂತಹ ತಾಯಂದಿರು ಇದನ್ನ ಬಳಸ್ತಕ್ಕಂತಹ ಸಂದರ್ಭದಲ್ಲಿ ವೈದ್ಯರ ಸಲಹೆಯನ್ನ ಪಡೆಯುವುದು ಬಹಳ ಸೂಕ್ತ.
3 ಗ್ರಾಂಗಿಂತ ಹೆಚ್ಚು ಬಳಸುವ ಮುನ್ನ ವೈದ್ಯರ ಸಲಹೆ ಪಡೆಯುವುದು ಬಹಳ ಮುಖ್ಯ. ಇನ್ನು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಳ್ತಕ್ಕಂಥವರು ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಿಸುವ 2 ವಾರಕ್ಕೆ ಮುನ್ನ ಇದನ್ನು ನಿಲ್ಲಿಸಬೇಕು. ಏಕೆಂದರೆ ಇದು ರಕ್ತ ಹೆಪ್ಪುಗಟ್ಟುವಿಕೆಯನ್ನು ವಿಳಂಬಗೊಳಿಸುತ್ತದೆ. ಹಾಗಾಗಿ ಈ ಬಗ್ಗೆ ಗಮನವಿರಲಿ. ಇನ್ನು ಭವಿಷ್ಯದ ದೃಷ್ಟಿಕೋನವನ್ನು ಗಮನಿಸಿದಾಗ ಇದು ಪ್ರಮುಖವಾಗಿ ನೈಸರ್ಗಿಕ ವ್ಯವಸ್ಥೆಯಲ್ಲಿ ಬೆಳೆಯುವುದರಿಂದ ಇದಕ್ಕೆ ಜಗತ್ತಿನಾದ್ಯಂತ ಬೇಡಿಕೆ ಇರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಸೌಂದರ್ಯವರ್ಧಕ ಸೆಂಟ್ಗಳು ಮತ್ತು ಮೌತ್ ವಾಶ್ ಮತ್ತು ಪೇಸ್ಟ್ ನಂತಹ ಒಂದು ವ್ಯವಸ್ಥೆಯಲ್ಲಿ ಇದನ್ನ ಬಳಸ್ತಾ ಇರತಕ್ಕಂಥದ್ದು. ಹಾಗೆ ರಾಸಾಯನಿಕ ಕೀಟನಾಶಕಗಳಲ್ಲಿಯೂ ಕೂಡ ಇದನ್ನ ಬಳಸ್ತಾ ಇರತಕ್ಕಂಥದ್ದು ಗಮನಾರ್ಹ ಸಂಗತಿಯಾಗಿದೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಇದರ ಸಂರಕ್ಷಣೆ ಕೂಡ ಬಹಳ ಮುಖ್ಯ. ಮುಂದಿನ ಪೀಳಿಗೆಗೆ ಇಂತಹ ಸಸ್ಯಕುಲವನ್ನ ಪರಿಚಯಿಸುವುದು, ಹಾಗೆ ಅದನ್ನ ಬೆಳೆಸಲು ಪ್ರೋತ್ಸಾಹ ನೀಡುವುದು ಹಾಗೂ ವಿಜ್ಞಾನದೊಂದಿಗೆ ಇದನ್ನು ಸಮೀಕರಿಸತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದ ಅಂಶ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಯಾವುದೇ ಸಸ್ಯವು ತಮ್ಮದೇ ಸುತ್ತಮುತ್ತ ಅಂದ್ರೆ ನಿಮ್ಮ ಮನೆಯ ಸುತ್ತಮುತ್ತ ಇದ್ರೂ ಕೂಡ ಅದರ ಬಗ್ಗೆ ನಮಗೆ ಅರಿವು ಇರಲ್ಲ. ಅರಿವನ್ನು ಮೂಡಿಸಿಕೊಂಡು ವೈದ್ಯರ ಸಲಹೆಯನ್ನು ಪಡ್ಕೊಂಡು ಔಷಧಿಯನ್ನಾಗಿ ಬಳಸುವುದು, ಆಹಾರ ಪದಾರ್ಥವನ್ನಾಗಿ ಬಳಸುವುದು, ಇವೆಲ್ಲವೂ ಕೂಡ ಒಳ್ಳೆಯದು. ಆದರೆ ಯಾವುದನ್ನೂ ಬಳಸುವಾಗ ಅತಿ ಆದ್ರೆ ಅಮೃತನೂ ವಿಷ ಅಂತಾರಲ್ಲ, ಹಾಗೆ ಆದರೆ ಅದು ಗಂಭೀರವಾದ ಸಮಸ್ಯೆಗಳಿಗೆ ನಿಮ್ಮನ್ನ ಕೊಂಡೊಯ್ಯಬಹುದು. ಹಾಗಾಗಿ ಈ ಬಗ್ಗೆ ಗಮನ ವಹಿಸ್ತಾ ಬಳಸಿ, ಉಳಿಸಿ, ಸಂರಕ್ಷಣೆ ಮಾಡೋಣ ಅಂತ ಹೇಳ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಆಲಿಸುವ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್.